ಓಂ ಗುರುಭ್ಯೋ ನಮಃ. ಓಂ ಶ್ರೀ ಭಗವತೆ ನಮಃ. ನೋಡಿ, ಧನುಸ್ಸು ರಾಶಿ 2025 ಧನುಸ್ಸು ರಾಶಿಯವರಿಗೆ ಈ ವರ್ಷ 2025ರಂದು ಸಂಪೂರ್ಣ ವರ್ಷ ಮಿಶ್ರ ಫಲಗಳು ಉಂಟಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆಯಿತಾ, ಮಿಶ್ರ ಫಲಗಳು ಅಂದರೆ ಮಿಶ್ರ ಫಲಗಳು ಅಂತ ಹೇಳಿದ್ರೆ ಯಾವ ರೀತಿಯಪ್ಪ ಅಂತಂದರೆ ನಿಮಗೆ ನೋಡಿ, ನೋವು ನಲಿವು ಎರಡೂ ಇರ್ತದೆ ನಿಮಗೆ ಈ ವರ್ಷ. ನೋವು ಮತ್ತು ನಲಿವು, ಸುಖ ಮತ್ತು ದುಃಖ, ಆಯಿತಾ, ಈ ಎರಡೂ ಕೂಡ ನಿಮಗೆ ಸಮಭಾಗವಾಗಿ ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಆಗುವಂಥ ಚಾನ್ಸಸ್ ತುಂಬಾ ಇದೆ ವೀಕ್ಷಕರೇ. ಆಯಿತಾ, ಹಾಗಾಗಿ ನಿಮಗೆ ವಿದೇಶದಲ್ಲಿ ಪ್ರಯಾಣ ಮಾಡುವಂತಹ ಸಾಧ್ಯತೆ ನಿಮಗೆ ತುಂಬಾ ಇದೆ. ಹಾಗೆ ನೋಡಬೇಕು ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ವಿದೇಶಕ್ಕೆ ನೀವು ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ವೀಕ್ಷಕರೇ. ಆಯಿತಾ, ಹಾಗೆಯೇ ಈ ವರ್ಷ ನೀವು ಹೊಸ ವಸ್ತುಗಳ ಒಂದು ಖರೀದಿಯ ಸಮಯದಲ್ಲಿ ನೀವು ಮೋಸ ಹೋಗುವಂತಹ ಒಂದು ಸಂಭವ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ನೀವು ಖರೀದಿ ಮಾಡಬೇಕಾದ್ರೆ ವೀಕ್ಷಕರೇ, ದಯವಿಟ್ಟು ಅದನ್ನು ಪರಿಶೀಲಿಸಿ ನೀವು ಮುಂದುವರೆದರೆ ಬಹಳ ನಿಮಗೆ ಒಳ್ಳೆಯದು ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ಆಯಿತಾ, ಈ ವರ್ಷದಲ್ಲಿ ನೀವು ಅನುಗ್ರಹ ಆಗಬೇಕು, ನಾವು ಮಾಡಿದ್ದ ಕೆಲಸ ಎಲ್ಲನೂ ಕೂಡ ನಮಗೆ ಯಶಸ್ಸು ಆಗಬೇಕು ಅನ್ನೋಂಥ ಒಂದು ವಿಚಾರ ನಿಮ್ಮಲ್ಲಿದ್ದರೆ ಶ್ರೀ ದತ್ತಾತ್ರೇಯ ಆರಾಧನೆಯನ್ನು ನೀವು ಗುರುವಾರದ ದಿನ ನೀವು ಈ ಕೆಲಸವನ್ನು ಮಾಡ್ಕೊಂಡು ಬನ್ನಿ. ಆಯಿತಾ, 48 ಗುರುವಾರಗಳು ಕಾಲ ಶ್ರೀ ದತ್ತಾತ್ರೇಯ ಆರಾಧನೆಯನ್ನು ಮಾಡಿದ್ರೆ ಈ ವರ್ಷ ನಿಮಗೆ ಉತ್ತಮವಾದಂತಹ ಒಂದು ಫಲ ಸಿಗೋದ್ರಲ್ಲಿ ನಿಮಗೆ ಯಾವುದೇ ಥರದ್ದು ಅನುಮಾನ ಇಲ್ಲ. ಆಯಿತಾ, ಹಾಗೆಯೇ ವೀಕ್ಷಕರೇ, ಧನುಸ್ಸು ರಾಶಿಗೆ ಬಂದರೆ ಧನುಸ್ಸು ರಾಶಿಯವರ ಶುಭ ದಿನ ಬಂದು ನಾನು ಹೇಳ್ತೀನಿ ಕೇಳಿ, ಅವರಿಗೆ ಸೋಮವಾರದ ದಿನ ಅವರಿಗೆ ಒಂದು ಶುಭ ಫಲವನ್ನು ನೀಡುವಂಥ ಚಾನ್ಸಸ್ ಇದೆ. ಅಂದರೆ ಏನಾದರೂ ನೀವೊಂದು ಕಾರ್ಯ ಕೆಲಸ ಏನಾದರೂ ಒಂದು ವಿಚಾರಕ್ಕೆ ನೀವು ಕೈ ಹಾಕಿದ್ರೆ ಅದನ್ನು ನೀವು ಸೋಮವಾರದ ದಿನ ನೀವು ಶುರು ಮಾಡಿದ್ರೆ ನಿಮಗೆ ಬಹಳ ಉತ್ತಮವಾದಂತಹ ಒಂದು ಚಾನ್ಸಸ್ ನಿಮಗೆ ಅಂದರೆ ಏಳಿಗೆಯನ್ನು ನೀವು ನೋಡ್ಬೋದು ನೀವು. ಆಯಿತಾ, ಹಾಗೆಯೇ ಬಂದರೆ ನೋಡಿ, ಈ ವರ್ಷದಲ್ಲಿ ಬಂದರೆ ನೀವು ಹೊಸ ಕೆಲಸಗಳನ್ನು ನೀವು ಪ್ರಾರಂಭ ಮಾಡ್ತೀರಾ. ಹಳೆಯ ಯೋಜನೆಗಳು ಯಶಸ್ವಿಯಾಗಿ ನಿಮಗೆ ಸಂಪೂರ್ಣ ಒಂದು ಲಾಭವನ್ನು ತಂದುಕೊಡುವಂತಹ ಒಂದು ಸಂಭವ ಇದೆ. ಹಾಗೆ ನಿಮಗೆ ಒಂದು ಮಿತ್ರರ ಭೇಟಿ, ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಹೋಗುವಂತಹ ಒಂದು ಸಾಮಾಜಿಕ ಗೌರವ ಎಲ್ಲ ನಿಮ್ಮದಾಗುತ್ತದೆ ವೀಕ್ಷಕರೇ. ಪ್ರಯಾಣದಲ್ಲಿ ನಿಮಗೆ ಅನುಕೂಲ ಕೂಡ ಆಗ್ತದೆ. ತಿಂಗಳ ಮಧ್ಯದಲ್ಲಿ ನಿಮಗೆ ಪ್ರಮುಖವಾದಂತಹ ಒಂದು ಸುದ್ದಿಯಿಂದ ನಿಮಗೆ ಧನಲಾಭ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಕೊಟ್ಟ ಸಾಲವನ್ನು ಹಿಂಪಡೆಯುವಂಥ ಒಂದು ಯೋಗ ನಿಮ್ಮದಾಗುತ್ತೆ ವೀಕ್ಷಕರೇ. ಆಯಿತಾ, ಹಾಗೆಯೇ 2025 ಮೇ ತಿಂಗಳ ನಂತರ ನಿಮಗೆ ಆಸ್ತಿ ಖರೀದಿಯಲ್ಲಿ ನಿಮಗೆ ಒಂದು ಅದೃಷ್ಟ ಒಲಿಯುವಂಥ ಚಾನ್ಸಸ್ ತುಂಬಾ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳೆಣ್ಣೆಯನ್ನು ಸ್ವಲ್ಪ ಅರ್ಪಿಸ್ಬಿಟ್ಟು ಬರಬೇಕು. ಆಯಿತಾ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರದ ದಿನ ಹೋಗಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಅಲ್ಲಿಂದ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುವಂತಹ ಚಾನ್ಸಸ್ ಇದೆ. ಆಯಿತಾ, ಹಾಗಿದ್ರೂ ಕೂಡ ಧನುಸ್ಸು ರಾಶಿ ಈ ವರ್ಷ ನಿಮಗೆ ಮಿಶ್ರ ಫಲಗಳು ನಿಮಗೆ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆಯಿತಾ, ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ವೀಕ್ಷಕರೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.